ಶಾಲೆಯಲ್ಲಿ ಕೈಗಡಿಯಾರದ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ 5ನೇ ತರಗತಿಯ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ವಿಜಯಪುರದ ಯೋಗಾಪುರದ ಸತ್ಯ ಸಾಯಿಬಾಬಾ ಶಿಕ್ಷಣ ಸಂಸ್ಥೆಯ ಶಾಲೆ ಇದಾಗಿದ್ದು 5ನೇ ತರಗತಿ ಬಾಲಕನ ಮೇಲೆ 9ನೇ ತರಗತಿ ಬಾಲಕದಿಂದ ಹಲ್ಲೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ದುರ್ಘಟನೆ ಸಂಭವಿಸಿದೆ ಅಂತ ಆರೋಪಿಸಲಾಗಿದೆ. ನಮ್ಮ ಮಗ ಓದಿ ವಿದ್ಯಾವಂತನಾಗಬೇಕೆನ್ನುವಂತ ಆಸೆಯಿಂದ ದೂರದ ಬಿಹಾರದಿಂದ ಬಂದು ವಿಜಯಪುರದ ಖಾಸಗಿ ಶಾಲೆಗೆ ಆತನನ್ನ ಸೇರಿಸಿದ್ರು. ಆದರೆ ಇದೀಗ ಪೋಷಕರು ಕಣ್ಣೀರು ಹಾಕುವಂತಾಗಿದೆ. ಶಾಲೆಯಲ್ಲಿ ನಡೆದ ಅದೊಂದು ಜಗಳದಲ್ಲಿ 5ನೇ ತರಗತಿಯ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ಸಾವಾಗಿದೆ ಅಂತ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಲೆ ಮುಂದೆ ಬಾಲಕನ ಶವವನ್ನ ಇಟ್ಟು ಪೋಷಕರು ಹಾಗೂ ಸ್ಥಳೀಯರು ಪ್ರತಿಭಟಿಸಿದ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಭಾರೀ ಮಳೆಗೆ ಮಣ್ಣು ಕುಸಿತವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ಘನ ವಾಹನಗಳ ಸಂಚಾರವನ್ನ ನಿಷೇಧಿಸಿ ಡಿಸಿ ಗುರುದತ್ತ ಹೆಗಡೆ ಆದೇಶವನ್ನ ಹೊರಡಿಸಿದ್ದಾರೆ. ಭಾರೀ ವಾಹನಗಳಿಗೆ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಳೆಯಿಂದ ಕಾಂಕ್ರೀಟ್ ರಸ್ತೆಯ ಕೆಳಭಾಗದಲ್ಲಿ ಮಣ್ಣಿನ ಕುಸಿತ ಉಂಟಾಗಿದ್ದು, ಇನ್ನು ಪ್ರಸ್ತುತ ಮಣ್ಣು ಕುಸಿತ ಇರುವುದರಿಂದ ಆ ಭಾಗದಲ್ಲಿ ತಾತ್ಕಾಲಿಕವಾಗಿ ದುರಸ್ತಿ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಸುರಕ್ಷತಾ ದೃಷ್ಟಿಯಿಂದ ತೀರ್ಥಹಳ್ಳಿ ಕುಂದಾಪುರ ರಾಜ್ಯ ಹೆದ್ದಾರಿ 52ರ ಬಾಳೆಬೆರೆ ಘಾಟಿ ಮಾರ್ಗ ತಾತ್ಕಾಲಿಕವಾಗಿ ಮಳೆಗಾಲ ಮುಗಿಯುವವರೆಗೂ ಭಾರೀ ವಾಹನಗಳ ಸಂಚಾರವನ್ನ ನಿಷೇಧಿಸುವುದಾಗಿ ಸದ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಕೋಟಿ ಅನುದಾನದಲ್ಲಿ ಸುಸಜ್ಜಿತ ಪಾರ್ಕ್ ನಿರ್ಮಾಣಗೊಂಡಿದೆ. ಆದರೆ ವರ್ಷಗಳೇ ಕಳೆದರೂ ಸಾರ್ವಜನಿಕರ ಉಪಯೋಗಕ್ಕೆ ಬಾರದೆ ಈ ಪಾರ್ಕ್ ಈಗ ಹಾಗೆ ಉಳಿದಿದೆ. ಬಾಗಲಕೋಟೆಯ ಮಚಕಂಡಿಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರದಿಂದ 5 ಕೋಟಿ ಅನುದಾನದಲ್ಲಿ ಉದ್ಯಾನವನ್ನ ಅಭಿವೃದ್ಧಿಪಡಿಸಲಾಗಿದೆ. ಐತಿಹಾಸಿಕ ಮಚಕಂಡಿ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಈ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಮಹಿಳೆಯರು, ಮಕ್ಕಳು, ವಯೋವೃದ್ಧರು ನಿತ್ಯ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದಾರೆ. ದೇವಸ್ಥಾನಕ್ಕೆ ಬರುವ ಭಕ್ತರು ಸೇರಿ ನವನಗರದ ನಿವಾಸಿಗಳಿಗೆ ಪಾರ್ಕ್ ಬಳಕೆ ಆಗಬೇಕಿತ್ತು. ಆದರೆ ಉದ್ಯಾನವನಕ್ಕೆ ಬೀಗ ಹಾಕಿರೋದ್ರಿಂದ ಹೊರಗಡೆ ನಿಂತೇ ಉದ್ಯಾನವನವನ್ನ ಜನರು ಕಣ್ತುಂಬಿಕೊಳ್ತಿದ್ದಾರೆ. ಇಲ್ಲಿ ಸಾರ್ವಜನಿಕರ ಹಿತ ಕಾಪಾಡುವಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ವಿಫಲ ಆಗಿದ್ದಾರೆ ಅಂತ ಸಾರ್ವಜನಿಕರು ಅಸಮಾಧಾನವನ್ನ ಹೊರಗಾಕಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಸಮಸ್ಯೆ ಮುಂದುವರೆದಿದ್ದು, ಕೋಟೆ ನಾಡಿನಲ್ಲೂ ರೈತರಿಗೆ ರಸಗೊಬ್ಬರದ ಸಂಕಷ್ಟ ಎದುರಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯೂರಿಯಾ ಕೊರತೆಗೆ ರೈತರು ನಲುಗಿದ್ದಾರೆ. ಮಕ್ಕಳು, ಮರಿ, ವೃದ್ಧರು ಸೇರಿ ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಂತಿದ್ದಾರೆ. ಸಮರ್ಪಕ ಯೂರಿಯಾ ಸಿಗದೆ ಬೆಳಿಗ್ಗೆಯಿಂದಲೂ ಕ್ಯೂವಲ್ಲಿ ನಿಂತಿದ್ದಾರೆ. ಯೂರಿಯಾ ಹಾಕದಿದ್ರೆ ಬೆಳೆ ಹಾಳಾಗುವಂತ ಆತಂಕದಲ್ಲಿ ರೈತರಿದ್ದಾರೆ. ರೈತರ ಸಮಸ್ಯೆಯನ್ನ ಆಲಿಸಿದ ಸರ್ಕಾರ ಸಿಎಂ ವಿರುದ್ಧ ರೈತರ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಯೂರಿಯಾ, ಡಿಪಿಎ ರಸಗೊಬ್ಬರಕ್ಕಾಗಿ ರೈತರ ಗೋಳಾಟ ಮುಂದುವರೆದಿದೆ. ಯಾದಗಿರಿಯ ಶಹಪುರ ನಗರದಲ್ಲಿ ರಾಸಾಯನಿಕ ಗೊಬ್ಬರಕ್ಕಾಗಿ ಫರ್ಟಿಲೈಸರ್ ಶಾಪ್ ಮುಂದೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಬೆಳಗ್ಗೆಯಿಂದಲೇ ಶಾಪ್ ಎದುರು ಪಾಳೆ ಅನ್ನ ಹಚ್ಚಿರುವಂತ ರೈತರ ಗೋಳಾಟವನ್ನ ಗಮನಿಸಿದ ವಿಜಯ ಅಗ್ರೋ ರಸಗೊಬ್ಬರ ಅಂಗಡಿ ಮಾಲೀಕ ರೈತರಿಗೆ ನೀರು, ಚಹಾ, ಊಟ, ಉಪಚಾರದ ವ್ಯವಸ್ಥೆಯನ್ನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ರಸಗೊಬ್ಬರ ಅಂಗಡಿ ಮಾಲೀಕನ ಈ ಉದಾರತೆ ಸದ್ಯ ರೈತರು ಅದನ್ನ ಕೊಂಡಾಡಿದ್ದಾರೆ. ಸರ್ಕಾರ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರವನ್ನ ಪೂರೈಕೆ ಮಾಡದೇ ಇರೋದಕ್ಕೆ ರೈತರು ಆಕ್ರೋಶವನ್ನ ಹೊರಗಾಕಿದ್ರು. ಕಾಫಿನಾಡ್ನಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಕಾಡಾನೆಗಳ ಹಾವಳಿಗೆ ತೋಟಗಳು ಸಂಪೂರ್ಣವಾಗಿ ನಾಶವಾಗಿರುವಂತಹ ಘಟನೆ ಚಿಕ್ಕಮಗಳೂರಿನ ಕುನ್ನಳ್ಳಿ ಗ್ರಾಮದಲ್ಲಿ ಆಗಿದೆ. ಧರ್ಮಪಾಲ್, ರವೀಂದ್ರ, ಶ್ರೀಕಾಂತ್ ಹಾಗೂ ರವಿ ಎನ್ನುವವರ ಕಾಫಿ ತೋಟಕ್ಕೆ ಕಾಡಾನೆ ನುಗ್ಗಿ ನಾಶ ಮಾಡಿದೆ. ಈ ಹಿಂದೆ ಕುನ್ನಳ್ಳಿ ಗ್ರಾಮದ ವ್ಯಕ್ತಿ ಮೇಲೆ ಕಾಡಾನೆ ದಾಳಿ ಮಾಡಿತ್ತು. ತೋಟ ಹಾಗೂ ಗ್ರಾಮಗಳಲ್ಲಿ ಕಾಡಾನೆ ಓಡಾಟದಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದ್ದು, ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಅಸಮಾಧಾನವನ್ನ ಹೊರಗಾಕಿದ್ದಾರೆ.